ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 9 ಗಂಟೆಯ ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೀವಿ. ಇವತ್ತಿನ ಮೊದಲ ಪ್ರಮುಖ ಸುದ್ದಿ ಅಂತ ನೋಡ್ತಾ ಹೋಗೋದಾದ್ರೆ, ಸರ್ಕಾರ ಬದಲಾಗ್ತಾ ಇದ್ದಂತೆ ಅವರ ನಿಲುವು ಕೂಡ ಬದಲಾಗಿ ಹೋಗುತ್ತಾ. ವಿರೋಧ ಪಕ್ಷದಲ್ಲಿದ್ದಾಗ ಯಾವುದನ್ನ ವಿರೋಧಿಸಿದ್ರು, ಈಗ ತಾವು ಸರ್ಕಾರಕ್ಕೆ ಬಂದ ಮೇಲೆ ಅದು ಒಪ್ಪಿಗೆ ಆಗ್ಬಿಡುತ್ತಾ? ಅಂತದೇ ಒಂದು ಪ್ರಕರಣ ಇದು. ಆಗ ವಿರೋಧ ಮಾಡಿದ್ರು, ಈಗ ಒಪ್ಪಿಗೆ ಕೊಟ್ಟರು. ವಿರೋಧದ ಮಧ್ಯೆ ಜಿಂದಾಲ್ ಕಂಪನಿಗೆ ಭೂಮಿ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ಈಗ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಜಿಂದಾಲ್ಗೆ 3666 ಎಕರೆ ಜಮೀನು ಕೊಡೋದಕ್ಕೆ ತೀರ್ಮಾನ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ. ನೆನೆಯ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯ ಇದು. ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಜಿಂದಾಲ್ ಕಂಪನಿಗೆ ಭೂಮಿ ಕೊಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಂಡಿದೆ. ಸಂಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಿಂದಾಲ್ ಕಂಪನಿಗೆ ಭೂಮಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ತೋರಣಗಲ್ಲು, ಕುರೆಕುಪ್ಪದಲ್ಲಿ 2000 ಎಕರೆ ಜಮೀನು. ಎಷ್ಟು ರೂಪಾಯಿಗೆ? ಪ್ರತಿ ಎಕರೆಗೆ 1,22,000 ರೂಪಾಯಿ ಬೆಲೆಯನ್ನ ಸರ್ಕಾರ ನಿಗದಿಪಡಿಸಿದೆ. ಯರಬನಹಳ್ಳಿ ಗ್ರಾಮದಲ್ಲಿ 1666.73 ಎಕರೆ ಜಮೀನನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಹಿಂದೆ ತಾನೇ ವಿರೋಧಿಸಿದ್ದಂತದ್ದಕ್ಕೆ ಈಗ ತಾನೇ ಅಧಿಕಾರಕ್ಕೆ ಬಂದ ಮೇಲೆ ಒಪ್ಪಿಗೆ ಕೊಡುತ್ತೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಈ ನಿಲುವು ಸಹಜವಾಗಿ ಪ್ರಶ್ನಾರ್ಹವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದು, ಜಿಂದಾಲ್ ಕಂಪನಿಗೆ 3666 ಎಕರೆ ಜಮೀನು ಕೊಡುವಂತಹ ತೀರ್ಮಾನಕ್ಕೆ ಬಂದಿದೆ. ಬಿಜೆಪಿ ಸರ್ಕಾರ ಜಿಂದಾಲ್ ಕಂಪನಿಗೆ ಜಮೀನು ಕೊಡೋದಕ್ಕೆ ಅಂತ ಮುಂದಾದಂತಹ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು, ವಿರೋಧಿಸಿತ್ತು. ಆದರೆ ಈಗ ಅದೇ ಯಥಾವತ್ತು ಮತ್ತೆ ತೀರ್ಮಾನಕ್ಕೆ ಬಂದಿದೆ. ಆಗ ಬಿಜೆಪಿ ಏನ್ ತೀರ್ಮಾನಕ್ಕೆ ಮುಂದಾಗಿತ್ತೋ ಅದನ್ನೇ ಈಗ ಕಾಂಗ್ರೆಸ್ ಸರ್ಕಾರ ನಿರ್ಣಯವನ್ನ ತೆಗೆದುಕೊಂಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಎಕರೆಗೆ 1,22,000 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದೆ. ಜಿಂದಾಲ್ ಉಕ್ಕು ಕಾರ್ಖಾನೆಗೆ ಭೂಮಿ ಕೊಡೋ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿದೆ. ಜೆಎಸ್ಡಬ್ಲ್ಯೂ ಸ್ಟೀಲ್ ಕಂಪನಿಗೆ ಜಮೀನು ನೀಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ವಿರೋಧದ ಮಧ್ಯೆಯೇ ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ಮಾಡೋದಕ್ಕೆ ಹೊರಟಿದೆ. ಈ ಹಿಂದೆ ಪ್ರತಿಭಟಿಸಿದ್ದಂತಹ ಕಾಂಗ್ರೆಸ್ನಿಂದಲೇ ಈಗ ಭೂಮಿ ಹಂಚಿಕೆ ಆಗ್ತಾ ಇದೆ. 2021ರಲ್ಲಿ ಬಿಜೆಪಿ ಗವರ್ಮೆಂಟ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನಿತ್ತು ಯಥಾವತ್ತಾಗಿ ಅದನ್ನೇ ಈಗ ಕಾಂಗ್ರೆಸ್ ಸರ್ಕಾರ ಅನುಮೋದನೆ ಕೊಡೋದಕ್ಕೆ ಹೊರಟಿದೆ. ಆಗ ಬಿಜೆಪಿ ಸರ್ಕಾರದ ಈ ನಿರ್ಣಯವನ್ನ ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸಿತ್ತು. ರಾಜಕೀಯ ಒತ್ತಡ ಜಾಸ್ತಿ ಆಗ್ತಾ ಇದ್ದಂತೆ ಬಿಜೆಪಿ ಈ ನಿರ್ಧಾರವನ್ನ ಅಲ್ಲೇ ಸ್ಥಗಿತಗೊಳಿಸಿತ್ತು. ಆದ್ರೆ ಈಗ ನೆನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದೇ ನಿರ್ಣಯಕ್ಕೆ ಅನುಮೋದನೆ ಕೊಟ್ಟಿದೆ. ವಿರೋಧ ಪಕ್ಷದಲ್ಲಿ ಕೂತಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇದನ್ನ ವಿರೋಧಿಸಿತ್ತು. ಈಗ ಆಡಳಿತಾರೂಢ ಸರ್ಕಾರ ಕಾಂಗ್ರೆಸ್ ಈಗ ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು, ಆಗ ವಿರೋಧಿಸಿದ್ದಂತಹ ಈ ವಿಚಾರವನ್ನ ಈಗ ಯಾಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದೆ ಕಾಂಗ್ರೆಸ್? ಈ ಪ್ರಶ್ನೆಗೆ ನಿನ್ನೆ ಎಚ್ ಕೆ ಪಾಟೀಲ್ ಅವರು ಉತ್ತರ ಕೊಟ್ಟಿಲ್ಲ. ವಿರೋಧದ ಮಧ್ಯೆಯೂ ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ಮಾಡೋದಕ್ಕೆ ಹೊರಟಿದೆ. ಹಾಗೆ ನೋಡಿದ್ರೆ ಆಗ ಬಿಜೆಪಿ ಸರ್ಕಾರದಲ್ಲೇ ಒಂದಷ್ಟು ಅಪಸ್ವರ ಕೇಳಿಬಂದಿತ್ತು. ಪಕ್ಷದ ಒಳಗಡೆಯೇ ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರೆ ಮಾಡೋದ್ರ ಬಗ್ಗೆ ಒಂದಷ್ಟು ವಿರೋಧ ಕೇಳಬಂತು. ಶಾಸಕರು, ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಕಾಂಗ್ರೆಸ್ ಅದನ್ನ ಯಥಾವತ್ತು ಜಾರಿಗೆ ತರೋದಕ್ಕೆ ಹೊರಟಿದೆ. ಸ್ಥಳೀಯವಾಗಿಯೂ ಕೂಡ ಭೂಮಿ ನೀಡೋದಕ್ಕೆ ತೀವ್ರ ವಿರೋಧ ಇದೆ. ಜೆಎಸ್ಡಬ್ಲ್ಯೂ ಕಂಪನಿಗೆ ಭೂಮಿ ಕೊಡೋದಕ್ಕೆ ಹಿಂದೇಟು ಹಾಕಿತ್ತು ಸರ್ಕಾರ. ಬಿಎಸ್ವೈ ಅವಧಿಯಲ್ಲಿ ಆಡಳಿತಾತ್ಮಕ ಪ್ರಕ್ರಿಯೆಗಳೇನು ನಡೆದಿತ್ತು, ಆದ್ರೆ ಪಕ್ಷದ ಒಳಗೆ ತೀವ್ರ ವಿರೋಧ ಬಂದಿದ್ದಕ್ಕೆ ಆಗ ಸ್ಥಗಿತ ಆಗಿತ್ತು. ಬಿಎಸ್ವೈ ಸರ್ಕಾರದ ಅವಧಿಯಲ್ಲಿ ಮತ್ತೆ ಭೂಮಿಗಾಗಿ ಬೇಡಿಕೆ ಇಡಲಾಗುತ್ತೆ. 24/10/2007ರ ಒಪ್ಪಂದದಂತೆ ಭೂಮಿ ನೀಡೋದಕ್ಕೆ ಬೇಡಿಕೆ ಬರುತ್ತೆ. ಬಿಎಸ್ಐ ಸರ್ಕಾರದ ಅವಧಿಯಲ್ಲಿ ಭೂಮಿ ಪರಭಾರೆಗೆ ಪಕ್ಷದ ಒಳಗೂ ವಿರೋಧ, ವಿಪಕ್ಷಗಳಿಂದಲೂ ವಿರೋಧ ವ್ಯಕ್ತ ಆಗಿತ್ತು. ಆಗ ಭೂಮಿ ನೀಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅರವಿಂದ್ ಬೆಲ್ಲದ್. ಆಗಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ವಿರೋಧವನ್ನ ವ್ಯಕ್ತಪಡಿಸಿದ್ರು ಬೆಲ್ಲದ್. ಈ ಮಧ್ಯೆ ಕಾಂಗ್ರೆಸ್ ಕೂಡ ಭಾರಿ ಹೋರಾಟವನ್ನ ನಡೆಸಿತ್ತು. ಬಿಎಸ್ವೈ ಸರ್ಕಾರ ಇದ್ದಾಗ ಪರಭಾರೆ ಮಾಡೋದಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆಗ ವಿಪಕ್ಷದಲ್ಲಿದ್ದದ್ದು ಕಾಂಗ್ರೆಸ್. ಭೂಮಿ ಪರಭಾರೆ ಮಾಡಬೇಡಿ ಅಂತ ಕಾಂಗ್ರೆಸ್ ಹೋರಾಟ ಮಾಡಿತ್ತು.
ಅಂದು ಹೋರಾಟ, ಇಂದು ತಾನಾದ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತಾನೇ ಭೂಮಿ ಪರಬಾರೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿರೋದು ಪ್ರಶ್ನಾರ್ಹವಾಗಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ 1666.73 ಎಕರೆ ಭೂಮಿಯನ್ನು ಮೆಸರ್ಸ್ JSW ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಶುದ್ಧ ಕ್ರಯಪತ್ರಗಳನ್ನು ನೀಡಲು ಇವತ್ತು ಕ್ಯಾಬಿನೆಟ್ ತನ್ನ ಅನುಮತಿಯನ್ನು ನೀಡಿದೆ. ಸೇಮ್ ಲೈನ್. ಈಗ ಶುದ್ಧ ಕ್ರಯಪತ್ರ ಕೊಡೋದಕ್ಕೆ ಇವತ್ತು ಕ್ಯಾಬಿನೆಟ್ ತನ್ನ ಅನುಮೋದನೆಯನ್ನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಈ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. 2021 ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವ ನಿರ್ಣಯವನ್ನ ಜಾರಿಗೆ ತರೋದಕ್ಕೆ ಹೊರಡ್ತಾರೋ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು ಕಾಂಗ್ರೆಸ್. ಈಗ ತಾನು ಅಧಿಕಾರದಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಯಥಾವತ್ತಾಗಿ ಅದಕ್ಕೆ ಅನುಮೋದನೆ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಅಂದ್ರೆ ಇದೇ ಅರ್ಥ ಆಗಲ್ಲ ಇಲ್ಲಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಏನಿದು ಇದ್ರ ಬಗ್ಗೆ HK ಪಾಟೀಲ್ ಅವರು ಕೊಟ್ಟಂತ ಸ್ಪಷ್ಟನೆ ಏನು? ಎಸ್, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ JSW ಕಂಪನಿಗೆ ಬರೋಬ್ಬರಿ 3666 ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸ್ಥಳೀಯರ ವಿರೋಧ ಮತ್ತು ರಾಜಕೀಯ ಪಕ್ಷಗಳ ವಿರೋಧದ ಮಧ್ಯದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಸ್ಥಗಿತಗೊಂಡಿದ್ದಂಥ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಜಿಂದಾಲ್ ಕಂಪನಿಗೆ JSW ಕಂಪನಿಗೆ ಬರೋಬ್ಬರಿ 3666 ಎಕರೆ ಜಮೀನನ್ನ ಕೇವಲ ಕೆಲವೇ ಲಕ್ಷಗಳ ರೂಪಾಯಿಗಳಿಂದ ಪ್ರತಿ ಎಕರೆಗೆ 1,22,000 ಮತ್ತು 1,50,000 ರೂಪಾಯಿಗಳ ವೆಚ್ಚ ಅಂದ್ರೆ ಮೌಲ್ಯವನ್ನ ನಿಗದಿಪಡಿಸಿ ಆ ಒಂದು ಭೂಮಿಯನ್ನ ಆ ಕಂಪನಿಗೆ ನೀಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಂದ ಮಾತ್ರಕ್ಕೆ ಈ ಒಂದು ಕಂಪನಿಗೆ ಇಷ್ಟು ದೊಡ್ಡ ಮೊತ್ತದ ಒಂದು ದೊಡ್ಡ ಪ್ರಮಾಣದ ಭೂಮಿಯನ್ನು ನೀಡಲಿಕ್ಕೆ ಈ ಹಿಂದೆ ಕಾಂಗ್ರೆಸ್ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನ ವ್ಯಕ್ತಪಡಿಸಿತು, ಹೋರಾಟವನ್ನು ಕೂಡ ಮಾಡಲಾಗಿತ್ತು. ಈಗ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರ ನೇತೃತ್ವದಲ್ಲಿ ಆ ಒಂದು ಹೋರಾಟ ಆಗಿತ್ತು. ಭಾರಿ ಪ್ರಮಾಣದ ಹೋರಾಟದ ಕಾರಣಕ್ಕಾಗಿ ಅಂದು ಬಿಜೆಪಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಅದೇ ಬಿಜೆಪಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರವನ್ನು ಯಥಾವತ್ತು ಜಾರಿ ಮಾಡತಕ್ಕಂಥ ನಿರ್ಣಯವನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸಂಡೂರು ತಾಲೂಕಿನ ಬೇರೆ ಬೇರೆ ಗ್ರಾಮಗಳಲ್ಲಿ ಇವತ್ತು ಬರೋಬ್ಬರಿ 3666 ಎಕರೆ ಜಮೀನನ್ನು ನೀಡತಕ್ಕ ನಿರ್ಧಾರವನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥ ಕಾಂಗ್ರೆಸ್ನ ಕ್ರಮವು ಇಲ್ಲಿ ಒಂದು ರೀತಿ ಅನುಮಾನಕ್ಕೆ ಕಾರಣವಾಗಿದೆ. ಹಾಗಂದ ಮಾತ್ರಕ್ಕೆ ಇದು ಕೇವಲ ಈಗ ಆಗಿರ್ತಕ್ಕಂಥ ನಿರ್ಧಾರ ಅಲ್ಲ, ಬದಲಾಗಿ 2007ರಿಂದ ಆರಂಭಗೊಂಡಿರ್ತಕ್ಕಂಥ ಈ ಭೂಮಿಯನ್ನು ಪರಬಾರೆ ಮಾಡತಕ್ಕಂಥ ಪ್ರಕ್ರಿಯೆ ಬೇರೆ ಬೇರೆ ಹಂತಗಳಲ್ಲಿ ವಿರೋಧಕ್ಕೆ ಕಾರಣವಾಗಿ ಕಾನೂನು ಇಲಾಖೆ ಆಕ್ಷೇಪದ ಕಾರಣಕ್ಕಾಗಿ ಸ್ಥಳೀಯರ ಈಗ ಅರವಿಂದ್ ಬೆಲ್ಲದವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್ ಬೆಲ್ಲದವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ತಾವು ಯಾವ ನಿರ್ಧಾರಕ್ಕೆ ಹೊರಟಿದ್ರು ಅಂದ್ರೆ BSY ಸರ್ಕಾರ ನಿರ್ಧಾರಕ್ಕೆ ಹೊರಟಿತ್ತು, ಅದನ್ನ ಆಗಲೂ ಕೂಡ ತಾವು ವಿರೋಧಿಸಿದ್ರಿ. ಆದ್ರೆ ಆಗ ವಿಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ವಿರೋಧಿಸಿತ್ತು. ಈಗ ನೋಡಿದ್ರೆ ತಾನೇ ಜಿಂದಾಲ್ ಕಂಪನಿಗೆ ಭೂಮಿ ಕೊಡ್ತಾ ಇದೆ ಅಂತಂದ್ರೆ ತಮ್ಮ ವಿರೋಧ ಯಾಕೆ ಜಿಂದಾಲ್ ಕಂಪನಿಗೆ ಭೂಮಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡ್ರಿ, ಹಿಂದೆ 2013ರಿಂದ 2018 ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿದ್ರು. ಸಂದರ್ಭದಲ್ಲಿ ಜಿಂದಾಲ್ ಕಂಪನಿಗೆ ಈ ಭೂಮಿಯನ್ನ 1,20,000 ಕೊಡಬೇಕಂತ ಮಾಡಿದಾಗ ನಾವು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ವಿಧಾನಸೌಧದಲ್ಲಿ ರಾತ್ರಿ ಎಲ್ಲ ಮಕ್ಕೊಂಡು ಹಗಲು ರಾತ್ರಿ ಧರಣಿ ಮಾಡಿದ್ವಿ. ಧರಣಿ ಮಾಡಿ ಅದನ್ನ 2 ದಿನ ಮಕ್ಕೊಂಡಲ್ಲೇ ಅದನ್ನ ವಿರೋಧ ಮಾಡಿ ಇದಕ್ಕ ವಿರೋಧ ಮಾಡಿದ್ಮೇಲೆ ಆಗಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಿ ಇದನ್ನ 1,20,000 ಈ ಭೂಮಿಯನ್ನ JSW ಕೊಡೋದು ಬೇಡ ಅಂತ ಹೇಳಿ ಬಿಟ್ರು. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದಾಗ ನಮ್ಮ ಸರ್ಕಾರ ಕೂಡ ಈ ಡಿಸಿಷನ್ ಏನು ಮಾಡ್ಬೇಕಂತ ಮಾಡ್ತು. ಅವಾಗ ನಾನು ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವ್ರಿಗೆ ಆ ಸಂದರ್ಭದಲ್ಲಿ ನಾನು ಪತ್ರನೂ ಬರೆದೆ. ನಾನು ಬಸನಗೌಡರು ಮತ್ತ ನಮ್ ಜೊತೆ ಪೂರ್ಣಿಮಾ ಮತ್ತ ಉದಯಗೌಡಾಚಾರ್ಯ ನಾವೆಲ್ಲರೂ ಕೂಡಿ ಪತ್ರ ಬರೆದಾಗ ಅಮಿತ್ ಶಾ ಅವರು ಇದ್ರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ರಾಷ್ಟ್ರದ ಈ ಆಸ್ತಿಯನ್ನ 1,20,000 ಹೆಂಗ್ ಕೊಡಕ್ ಆಗುದಿಲ್ಲ ಅಂತ ಹೇಳಿ ಅವ್ರು ನಿಲ್ಸಿದ್ರು ಅದನ್ನ. ಅಂದ್ರೆ ಹಣ ಕಡಿಮೆ ಅಂತನ್ನುವ ಕಾರಣಕ್ಕಾಗಿ ತಮ್ಮ ವಿರೋಧ ಇದ್ದದ್ದ?
ಅಂದ್ರೆ ಆಗಿಂದ ಈವರೆಗೂ ಹಣದಲ್ಲಿ ಏನು ಬದಲಾವಣೆ ಆಗಿಲ್ಲ, ಅಷ್ಟೇ ಹಣಕ್ಕೇನೆ ಪರಬಾರೆ ಮಾಡಕ್ ಹೊರಟಿದ್ದಾರೆ. ಈಗ ನೋಡ್ರಿ 1,20,000 ಅದಕ್ಕೆ ಸೊಂಡೂರ್ ಭಾಗದಲ್ಲಿ ಈಗ ಇಡೀ ಜಗತ್ತಿಗೆ ಗೊತ್ತಿದ್ದಂತ ವಿಷಯ. ಸೊಂಡೂರ್ ಭಾಗದಾಗ ಮಣ್ಣು ಅಂತಂದ್ರೆ ಅದು ಬಂಗಾರ ಇದ್ದಂಗ. ಅಲ್ಲಿ ನೀವು ಐತಲ್ಲ ಇವತ್ತು ಒಂದ್ ಎಕರೆಗೆ 2 ಕೋಟಿ 3 ಕೋಟಿ ರೂಪಾಯಿ ಕೊಟ್ಟರು ಕೂಡ ಕಡಿಮೆ. ಯಾಕಂತಂದ್ರೆ ಅದು ಮಣ್ಣು ತೆಗೆದು ಅದನ್ನ ಬಂಗಾರದಂಗ ಜಗತ್ತಾಗ ಎಲ್ಲಾದ್ರೂ ಮಾರ್ಬೋದು ಅದು ಐರನ್ ಓರ್. ಅಂತಲ್ಲಿ 2,000 ಎಕರೆ ಭೂಮಿ 1,20,000 ರೂಪಾಯಿ ಪರ್ ಎಕರೆ ಅಂತ ಹೇಳಿ JSW ಕೊಡೋದು. ಇನ್ನೊಂದು KPCLಗೆ ಇದ್ದಂತ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದ್ದ ಭೂಮಿಯನ್ನ 1,50,000 ರೂಪಾಯಿಕ ಮಾರಾತಾರಂತಂದ್ರೆ ಯಾವ ರೀತಿ ಹೇಸಿಗೆದ್ದ ಲತ್ತಿಗೆದ್ದ ಸರ್ಕಾರ ಇದೈತಿ. ಅಲ್ಲ, ಈ ಸರ್ಕಾರದ ನಿರ್ಧಾರ ನೀವು ಯಾವ ತರ ಖಂಡಿಸ್ತೀರಿ? ಯಾಕಂದ್ರೆ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದ್ದಾಗ ತೆಗೆದುಕೊಂಡಂತಹ ನಿರ್ಣಯವನ್ನೇ ನೀವು ವಿರೋಧ ಮಾಡಿದ್ರಿ. ಈಗ ಯಥಾವತ್ತಾಗಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡೋದಕ್ಕೆ ಹೊರಟಿದೆ. ಸೊ ಕಾಂಗ್ರೆಸ್ನ ಈ ನಿರ್ಧಾರದ ವಿರುದ್ಧ ನೀವು ಯಾವ ರೀತಿ ಧ್ವನಿ ಎತ್ತಿದ್ರಿ ಈಗ? ಅಲ್ಲ, ಆ ಸಂದರ್ಭದಲ್ಲಿ ಏನೋ ಅಧಿಕಾರಿಗಳ ಹೇಳಿದ್ರಂತೆ ನಮ್ಮ ಸರ್ಕಾರದ ನನ್ನ ಮಟ್ಟಿಗೆ ಅದು ಗೊತ್ತಿದ್ದಂಗೆ ತಪ್ಪನ್ನು ಮಾಡಿರ್ಬೋದು ಅನ್ನಿಸ್ತದೆ. ಆದ್ರೆ ಈಗ ಸರ್ಕಾರದವರು ಇವ್ರಿಗೆ ಪೂರ್ತಿ ಗೊತ್ತೈತಿ ಹಿಂದೆ ಏನೋ ಆಗಾತಿದ್ವು, ಅದ್ರ ಆ ಸಂದರ್ಭದಲ್ಲಿ ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತು ಅಂತ ಹೇಳಿ ಅಂತದ್ರಾಗ ಇವ್ರು ಮಾಡಾತಾರ ಅಂದ್ರೆ ಇವ್ರು ಗೊತ್ತಿದ್ದು ಈ ತಪ್ಪನ್ನ ಮಾಡಾತಾರ. ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಇದು ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಲಜ್ಜೆಗೆಟ್ಟೈತೆ ಅಂತ ಹೇಳಿ ಇವತ್ತು ನಮಗೆ ಗೊತ್ತಾಗ್ತೈತೆ. ಅವ್ರು ಏನಾದ್ರು ನಮಗೆ ನಾವು ಭ್ರಷ್ಟದೇವ್ ಅಂತ ಹೇಳಿ ನಾವು ಏನು ಅದನ್ನ ಎದಿ ಮೇಲೆ ಬರ್ಕೊಂಡು ನಡೆಯಾಡ್ತೇವೆ ಹೊರತು ಅದ್ರ ಭ್ರಷ್ಟಾಚಾರ ಬಿಡುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಅವ್ರ ಕಾಂಗ್ರೆಸ್ ಸರ್ಕಾರ ಇವತ್ತು ನಿರ್ಧಾರ ಮಾಡ್ದಂಗೆ. ಬೆಲ್ಲದವರೇ, ಸ್ಥಳೀಯರು ಕೂಡ ಬಹಳ ವಿರೋಧ ವ್ಯಕ್ತಪಡಿಸಿದಾರಲ್ವಾ ಭೂಮಿ ಕೊಡೋದಕ್ಕೆ? ರೈತರಿಂದಲೂ ವಿರೋಧ ಇದೆ ಅಲ್ವಾ? ಹೌದು, ರೈತರಿಂದನೂ ವಿರೋಧ ಇದೆ, ಪರಿಸರವಾದಿಗಳಿಂದ ವಿರೋಧ ಇದೆ. ಈಗ ನೋಡ್ರಿ ಅದರಲ್ಲಿ ಇನ್ನೊಂದು ಇದು ಅಂದ್ರ KPCL ಭೂಮಿ ಐತಲ್ಲ, ಇವ್ರಿಗೆ JSW ಈಗ ಇವ್ರು ಮಾರಾಕ್ ಹೋಗ್ತಾರ 1,50,000. ಆದ್ರೆ KPCLಗೆ ಆಲ್ಟರ್ನೇಟಿವ್ ಜಾಗ ಬೇಕು ಅಂತೇಳಿ KPCL ದವ್ರಿಗೆ ಕೇಳ್ಯಾರ, ನಮ್ ಜಾಗ ನೀವು ತಗೊಂಡ್ ಮಾರ್ತಿರೋದು ನಮಗೂ ಆಲ್ಟರ್ನೇಟಿವ್ ಕೊಡ್ರಿ ಅಂತ ಹೇಳಿ. ಇವ್ರು ಆಲ್ಟರ್ನೇಟಿವ್ ಜಾಗ ತಗೊಂಡಿಲ್ಲ KPCLಗೆ. KPCLಗೆ ಸುಮಾರು 944 ಎಕರೆ ಇವರು ಖರೀದಿ ಮಾಡಿ ಕೊಡಬೇಕಾಗ್ತೈತೆ. ಅದನ್ನ ಖರೀದಿ ಮಾಡಕ್ ಇವತ್ತು ಆ ಸೊಂಡೂರ್ ಭಾಗದಾಗ ಅಥವಾ ಬಳ್ಳಾರಿ ಹೋಗ ಅಥವಾ ಕರ್ನಾಟಕದಾಗ ಯಾವ್ದ ಮೂಲೆ ಹೋಗಾದ್ರು 1,20,000 ರೂಪಾಯಿ ಪರ್ ಎಕರೆಕ್ಕೆ 1,50,000 ರೂಪಾಯಿ ಪರ್ ಎಕರೆಕ್ಕೆ ಭೂಮಿ ಎಲ್ಲಿ ಸಿಗ್ತೈತೆ ಹೇಳ್ರಿ ನೀವು. ಆ KPCL ಖರೀದಿ ಮಾಡಕ್ ಆಗೋದಿಲ್ಲ ಇವ್ರಿಗೆ 1,50,000. ಆದ್ರ ಆ KPCL ಜಾಗ 1,50,000 ಕೊಡ್ತೀವಿ. ರೇಟ್ ಏನ್ರ ಅದು KPCL ಹೆಚ್ಚಾತಂದ್ರ ಆ ಸಂದರ್ಭದಲ್ಲಿ ನಾವು JSW ಕಡೆಯಿಂದ ಇಸ್ಕೊಂತೀವಿ ಅಂತ ಹೇಳ್ತಾರೆ. ಏನ್ ಅವಶ್ಯಕತೆ ಐತಿ? ಈಗ ಅವ್ರಿಗೇನ್ ಅಂತ ಅವಸರ ಏನ್ ಬಿದ್ದೈತಿ? KPCL ಜಾಗ ತಗೊಂಡು JSW ಕೊಟ್ಟು JSW ಕಡೆಯಿಂದ ಒಂದು ಸ್ವಲ್ಪ ಪತ್ರ ಬರೆಸ್ಕೊಂಡು ಇಲ್ಲ ನೀವೇನ್ರ ಮುಂದೆ ರೇಟ್ ಹೆಚ್ಚಾದ್ರ ನಾವು ನಿಮ್ ಕಡೆಯಿಂದ ವಾಪಸ್ ರೊಕ್ಕ ತಗೊಂತೀವಿ, ಏನ್ ಅವಶ್ಯಕತೆ ಐತಿ? ಅಲ್ಲ, ಈಗ ಒಂದು ಇಲ್ಲಿ ಅರ್ಥ ಆಗದೆ ಇರೋದು ಅಂತ ಅಂದ್ರೆ ಪಕ್ಷಗಳ ಈ ನಿಲುವು ಅರ್ಥ ಆಗಲ್ಲ. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಈ ನಿರ್ಣಯವನ್ನ ವಿರೋಧ ಮಾಡಿದ್ರು, ಈಗ ಆಡಳಿತ ಪಕ್ಷದಲ್ಲಿದೆ ಅನ್ನೋ ಕಾರಣಕ್ಕೆ ತೀರ್ಮಾನ ಮಾಡಿದಾರಲ್ಲ. ಹಾಗಾದ್ರೆ ಇದು ಏನ್ ಲಾಭ ನಷ್ಟ ಇಲ್ಲಿ ಸಡನ್ ಆಗಿ ಯಥಾವತ್ತಾಗಿ ಇದನ್ನ ಅನುಮೋದನೆ ಮಾಡೋದಕ್ಕೆ ಏನ್ ಕಾರಣ ಹಾಗಾದ್ರೆ ಕಾಂಗ್ರೆಸ್ ಗವರ್ಮೆಂಟ್? ಇಲ್ಲ, ನೀವು ಸರಿಯಾದ ಶಬ್ದ ಉಪಯೋಗ ಮಾಡಿದ್ರಿ, ಏನ್ ಲಾಭ ನಷ್ಟ ಅಂತ ಹೇಳಿ. ಇಲ್ಲಿ ಲಾಭ ಇರೋದು ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಾರ್ಟಿಗೆ. ನಷ್ಟ ಇರೋದು ಕರ್ನಾಟಕ ರಾಜ್ಯದ ಜನರಿಗೆ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಸಂಪತ್ತನ್ನ JSW ಕಂಪ್ನಿಗೆ ಕೌಡಿ ಕಾಸಿಗೆ ಮಾರಾತಾರೆ ಇವ್ರು. ಸಮ್ಮಾನ ಅಂತೂ ಅವ್ರು ಮಾರ್ಕೊಂಡ ಬಿಟ್ಟಾರ, ಅವ್ರಿಗೆ ಏನು ಇಲ್ಲೇ ಇಲ್ಲ. ಅದ್ರ ಕರ್ನಾಟಕದ ಸಂಪತ್ತನ್ನು ಕೂಡ ಇವತ್ತು ಮಾರಾಟ ಮಾಡ್ತಾರೆ. ಅಲ್ಲ, ಎವ್ರಿ ಟೈಮ್ ಈ ನಿರ್ಣಯ ತೆಗೆದುಕೊಳ್ಳೋಕೆ ಹೋದಾಗ್ಲೂ ಒಂದಷ್ಟು ರಾಜಕೀಯ ಒತ್ತಡ ಬಂದಿದೆ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಈ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ, ನೀವು ಯಾವ ತರ ಒತ್ತಡ ಹಾಕ್ತೀರಿ? ಯಾಕಂದ್ರೆ ರೈತರಿಗೂ ಇದು ಇಷ್ಟ ಇಲ್ಲ, ರೈತರಿಗೂ ಅನ್ಯಾಯ ಆಗ್ತಿದೆ. ಅಲ್ಲ, ನಾವಂತೂ ನಾವು ವೈಯಕ್ತಿಕವಾಗಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಇದನ್ನು ವಿರೋಧಿಸ್ತೇನೆ. ಎಲ್ಲಾ ರೀತಿಯನ್ನು ನಾವು ವಿರೋಧಿಸ್ತೇವೆ. ಥ್ಯಾಂಕ್ ಯು ಬೆಲ್ಲದವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಅರವಿಂದ್ ಬೆಲ್ಲದವರ ಮಾತು. ಅವರು ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಇದಕ್ಕೆ ಅನುಮೋದನೆ ಕೊಡೋದಕ್ಕೆ ಹೊರಟಾಗ ವಿರೋಧ ಮಾಡಿದ್ರು. ನಂತರ BSY ಸರ್ಕಾರ ಬಂದ ಮೇಲೆ ಕೂಡ ಮತ್ತೆ ಇದನ್ನೇ ಹೆಜ್ಜೆ ಇಡುವಂತ ಹೋದಂತ ಸಂದರ್ಭದಲ್ಲಿ ಸ್ವಪಕ್ಷೀಯರ ವಿರುದ್ಧವೇ ಧ್ವನಿ ಎತ್ತಿದ್ರು, ಆಗ ನಿಂತಿತ್ತು. ಆದ್ರೆ ಈಗ ಮತ್ತೆ ಕಾಂಗ್ರೆಸ್ ಇದನ್ನ
ಅದೇ ಯಥಾವತ್ತಾಗಿ ಅನುಮೋದನೆ ಮಾಡೋದಕ್ಕೆ ಹೊರಟಿರುವುದಿದೆಯಲ್ಲ ಸರ್ಕಾರದ ಈ ನಿರ್ಣಯ, ಈಗ ವಿಪಕ್ಷಗಳ ಆಕ್ರೋಶಕ್ಕೆ, ಅದರಲ್ಲೂ ಪ್ರಮುಖವಾಗಿ ಬೆಲ್ಲದವರು ಇದನ್ನ ಖಂಡಿಸ್ತಾ ಇದ್ದಾರೆ. ಕೇವಲ ಎಕರೆಗೆ 1.25 ಲಕ್ಷ ಕೊಡ್ತಾರೆ ಅಂತಂದ್ರೆ ಅದು ಚಿನ್ನದಂತಹ ಭೂಮಿ ಅಂತ ಬೆಲ್ಲದವರು ವಿರೋಧಿಸ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರದ ನಿಲುವುಗಳ ಅರ್ಥವೇ ಆಗಲ್ಲ. ವಿಪಕ್ಷದಲ್ಲಿದ್ದಾಗ ಒಂದು, ತಾವೇ ಅಧಿಕಾರಕ್ಕೆ ಬಂದಾಗ ಮತ್ತೊಂದು ಅಂತಂದ್ರೆ ಲಾಭ ನಷ್ಟದ ಲೆಕ್ಕಾಚಾರ ನೋಡ್ತಾರಾ ಅಂತ. ಎಸ್, ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.